ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಎದ್ದಾಗ ತುಂಬ ಅಂದರೆ ತುಂಬ ಕೋಲ್ಡ್, ಕಾಫ್, ಸ್ಟಮಕ್ ಪೇನ್, ಹೆಡೇಕ್ ಎಷ್ಟು ಸಿವಿಯರ್ ಆಗಿತ್ತು ಅಂತ ಹೇಳಿದರೆ ನನಗೆ ಒಂದು 11 o'clock ತನಕ ಹೇಳೋಕ್ಕೇ ಆಗಲಿಲ್ಲ. ಮಧ್ಯದಲ್ಲಿ ಎದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಎದ್ದೆ ನಾನು. ಆಮೇಲೆ ನಾನು ಎದ್ದಿದ ತಕ್ಷಣ ಸ್ವಲ್ಪ ಅಂದರೆ ಟ್ಯಾಬ್ಲೆಟ್ ತೊಗೊಂಡಿದ್ದಲ್ಲ, ಸ್ವಲ್ಪ ಬೆಟರ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಅಂದ್ಕೊಂಡೆ ಸ್ವಲ್ಪ ಸೌಂಡ್ ಹೀಲಿಂಗ್ ಮಾಡೋಣ ಅಂತ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇದಕ್ಕೆ ಏನಂತ ಹೇಳಿದ್ರೆ, ನೀವು ಈ ಥರ ಅಲ್ಲೊಂದು ದೀಪ ಇಟ್ಟಿದ್ದೀನಲ್ಲ, ಅದರಲ್ಲಿ ಏನಂತ ಹೇಳಿದ್ರೆ ಕೆಳಗಡೆ ಕ್ಯಾಂಡಲ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಅರೋಮಾ ಇರುವಂಥದ್ದು ಒಂದು ಆಯಿಲ್ ಬರುತ್ತೆ, ಸೆಂಟೆಡ್ ಆಯಿಲ್. ಅದನ್ನು ಹಾಕಿದ್ರೆ ಒಂದು 10 minutes ಹಂಗೆ ಇಡೀ ನೀವು ಯಾವ ರೂಮಲ್ಲಿ ಇಟ್ಟಿರ್ತೀರ ಎಲ್ಲ ಹೋಲ್ ರೂಮ್ ಫುಲ್ಲು ಒಂಥರ ಥೆರಪೆಟಿಕ್ ಆಗಿರುವಂಥ ಒಂದು ಅರೋಮಾ ಎಲ್ಲ ಫುಲ್ಲು ಕವರ್ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೆಟರ್ ಫೀಲ್ ಅನಿಸುತ್ತೆ ಅಂತ ಹೇಳಿದರೆ. ಆಮೇಲೆ ನೋಡಿ, ಇದು ಹೀಲಿಂಗ್ ಸೌಂಡ್, ಇದನ್ನು ಕೇಳಿಸ್ಕೊಳ್ಳಿ ನೀವೆಲ್ಲ. ನನಗೆ ಆ್ಯಕ್ಚುಲಿ ಇದೆಲ್ಲ ಈ ಥರ ಮಾಡಿಕೊಂಡೆ ಏನೋ ತುಂಬ ಅಂದರೆ ತುಂಬ ಬೆಟರ್ ಫೀಲ್ ಅನಿಸುತ್ತೆ. ಸೊ ನಾನು ಇದೆಲ್ಲ ಸ್ವಲ್ಪ ಮಾಡಾದಮೇಲೆ ನನಗೊಂದು ಸ್ವಲ್ಪ ಬೆಟರ್ ಅನ್ನಿಸ್ತು. ಆಮೇಲೆ ನಾನು ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡೆ. ಬಿಕಾಸ್ ಹೋಲ್ ಬಾಡಿ ತುಂಬ ಅಂದರೆ ತುಂಬ ಪೇಯ್ನ್ ಇತ್ತು. ನನಗೆ ಏನಂತ ಹೇಳಿದ್ರೆ, ನಂಗೆ ಪೇಯ್ನ ಬೇರ್ ಮಾಡೋಷ್ಟು ಕೆಪ್ಯಾಸಿಟಿನೇ ಕೊಟ್ಟಿಲ್ಲ ದೇವರು. ಅದೇನಂತ ಗೊತ್ತಿಲ್ಲ, ಸ್ವಲ್ಪ ಪೇಯ್ನ್ ಆದ್ರೂ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಇರ್ತಾರಲ್ಲ, ಆ ಥರ ಪರ್ಸನ್ ನಾನು. ಸೊ ಅದಕ್ಕೆ ನನಗೇನಾದರೂ ಆ ಥರ ಪೇಯ್ನ್ಸ್ ಬಂದಿದ ತಕ್ಷಣ ತುಂಬ ಬೇಗ ನಾನು ಇದು ಪೇಯ್ನ್ ಕಿಲ್ಲರ್ಸ್ ಎಲ್ಲ ತಿಂತೀನಿ. ಅದಕ್ಕೆ ಮನೇಲಿ ಬೈತಾ ಇರ್ತಾರೆ, ಐ ಹ್ಯಾವ್ ಟು ಅವಾಯ್ಡ್ ಪೇಯ್ನ್ ಕಿಲ್ಲರ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ನಾನು ಅಲ್ಲಿ ಕ್ಯಾಂಡಲ್ ಇಟ್ಬಿಟ್ಟು ಮೇಲ್ಗಡೆ ಇದು ಆಯಿಲ್ ಹಾಕಿದ್ದೀನಲ್ಲ, ಇದೇನಂತ ಹೇಳಿದರೆ ನಿಮಗೆ ಎಲ್ಲ ಕಡೆಯೂ ಸಿಕ್ಕತ್ತೆ, ಅದು ಸೆಂಟೆಡ್ ಆಯಿಲ್ ಅಂತ. ಬಟ್ ನನಗೇನಂತ ಹೇಳಿದರೆ, ನಮ್ಮ ಹಸ್ಬೆಂಡ್ಗೆ ಈ ಥರ ತುಂಬ ಗಿಫ್ಟ್ ಸಿಕ್ಕತ್ತೆ, ನಾನು ಅದನ್ನೇ ಯೂಸ್ ಮಾಡಿದೆ. ಆಮೇಲೆ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಬಂದರು, ಮಧ್ಯಾಹ್ನ ಲಂಚ್ಗಂತ ಬಂದಿದ್ದರು. ಆವಾಗ ಇದು ನೋಡಿ, ಈ ಗಿಫ್ಟ್ ತೊಗೊಂಬಂದಿದ್ರು ಅವರು. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಪಿಕಾಕ್ ಡಿಸೈನ್ ಇದೆ. ಆ ಪಿಕಾಕಲ್ಲಿ ನಿಮಗೆ ಎಲ್ಲ ಮಂತ್ದು ಇದಿತ್ತು, ಕ್ಯಾಲೆಂಡರ್ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಎಷ್ಟೊಂದು ಇಷ್ಟ ಆಯಿತು ಗೊತ್ತಾ. ಸೊ ಅದಕ್ಕೆ ಇದು ನನ್ನ ಆಫೀಸ್ಗೆ ತೊಗೊಂಡೋಗಿ ಇಟ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಅಲ್ಲಿ ತನಕ ಮನೆಯಲ್ಲೇ ಇಟ್ಟಿರೋಣ ಡೆಕೋರೇಟಿವ್ ಆಗಿ ಅಂತ. ಎಷ್ಟು ಕ್ಯೂಟಾಗಿದೆ ನೋಡಿ, ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಇದನ್ನೊಂದು ನೋಟ್ಸ್ಲ ಹೇಳ್ಬಿಟ್ಟಿದ್ದೀನಿ ಅನಿಸುತ್ತೆ ನನ್ನ ಲಾಗಲ್ಲಿ. ಗಿಫ್ಟ್ ಅಂದರೆ ಇಷ್ಟ, ಸೊ ಅದಕ್ಕೆ ತಕ್ಕನಾಗೆ ಗಿಫ್ಟ್ ಸಿಗ್ತಾ ಇರುತ್ತೆ. ಆಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾನು ಅಮ್ಮ ಮತ್ತೆ ಶಾಪಿಂಗ್ ಹೊರಟಿದ್ವಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಇದು ಬಂದು ನನ್ನ ಸೊಸೈಟಿಯಲ್ಲಿರೋಂಥ ವಾಟರ್ ಫಾಲ್ಸ್. ಇದು ಯಾವುದೋ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಲ್ಲ, ಬಂಡೆ ಕಲ್ಲು ಎಲ್ಲ. ಅದು ನಿಜವಾಗ್ಲೂ ಇಲ್ಲೇ ಇತ್ತು. ಅದರಲ್ಲಿ ಏನಂತ ಹೇಳಿದ್ರೆ, ಇವರು ವಾಟರ್ನ ಫ್ಲೋ ಮಾಡ್ತಾರೆ ಅಷ್ಟೇ, ವಾಟರ್ ಬಿಟ್ಬಿಟ್ಟು. ನಾನೇನಂತ ಹೇಳಿದರೆ, ಸ್ವಲ್ಪ ಹುಷಾರಿಲ್ದಾಗ ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇರ್ತೀನಿ ಅಂತ ನಂದು ಒಪಿನಿಯನು. ಸೊ ನಂಗೆ ಹುಷಾರೇ ಇರಲಿಲ್ಲ, ಬಟ್ ಸ್ಟಿಲ್ ಒಂಥರ ಚೆನ್ನಾಗೇ ಕಾಣ್ತಾ ಇದ್ದೆ. ಮತ್ತೇನಂತ ಹೇಳಿದ್ರೆ, ಆಚೆ ಕಡೆ ವೆದರ್ ಎಷ್ಟು ತಣ್ಣಗಿತ್ತು ಅಂತ ಹೇಳಿದರೆ, ನಾನು ಸ್ವೆಟರ್ ಹಾಕ್ಕೊಂಡು ಅದಕ್ಕೊಂದು ಸ್ಕಾರ್ಫ್ ಹಾಕ್ಕೊಂಡು ಹೋಗಿದ್ದೆ. ಮತ್ತು ಅಲ್ಲಿ ಬೇರೆ ಏನಂತ ಹೇಳಿದ್ರೆ, ನಮ್ಮದು ಸೊಸೈಟಿಯಲ್ಲಿ 3 ಸ್ವಿಮ್ಮಿಂಗ್ ಪೂಲ್ಸ್ ಇದೆ. ಅದಕ್ಕೆ ಯಾವಾಗ ನೋಡಿದ್ರೂ ಇದು ಗಾಳಿಯಲ್ಲೇ ಒಂಥರ ಮಾಯ್ಶ್ಚರ್ ಇರುತ್ತೆ ಅಂತ ಅಂದ್ಕೊತೀನಿ. ಅದಕ್ಕೆ ತುಂಬ ಅಂದರೆ ತುಂಬ ಚಳಿ ಅನ್ನಿಸ್ತಾ ಇರುತ್ತೆ. ಆಮೇಲೆ ಈ ಸ್ಪಾಟ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಅಮ್ಮ ಈ ಸ್ಪಾಟಲ್ಲಿ ತುಂಬ ಫೋಟೋ ಕೂಡ ತೆಗೆಸ್ಕೊಂಡು. ಹಾಯ್ ಎವ್ರಿವನ್, ಇವಾಗ ನೋಡಿದ್ರಲ್ಲ, ನಾನು ಶಾಪಿಂಗಿಗೆ ಹೋಗಿದ್ದೆ. ಆ್ಯಕ್ಚುಲಿ ಹೊರಗಡೆ ಎಷ್ಟು ಚಳಿ ಅಂದರೆ ಮೈ ಗಾಡ್. ನಾನು ಅದಕ್ಕೆ ಏನಂದರೆ ಈ ಥರ ಫುಲ್ಲು ಸ್ವೆಟರ್ ಹಾಕಿ ಅದ್ರ ಮೇಲೆ ನೆಕ್ಕಿಗೂ ಈ ಥರ ಕಾಲರೆಲ್ಲ ಹಾಕ್ಕೊಂಡು ಹೋಗಿದೆ. ಬಿಕಾಸ್ ನಾನು ಈ ಥರ ಹಾಕ್ಕೊಂಡ್ರೂ ಸ್ವಲ್ಪನೂ ನನಗೆ ಶಕೆ ಅಂತಲೇ ಅನಿಸ್ಲಿಲ್ಲ. ತುಂಬ ಚಳಿ ಅಂತ ಅನ್ನಿಸ್ತಾಯಿತ್ತು. ಆ್ಯಕ್ಚುಲಿ ನನಗೆ ಏನೋ ಗೊತ್ತಿಲ್ಲ, ತುಂಬ ಶಾಪಿಂಗ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಬಟ್ 2024 ಸ್ವಲ್ಪ ಕಂಟ್ರೋಲಲ್ಲಿದೆ. 2025 ಇಟ್ ಮೇಡ್ ಮೀ ಟು ಡೂ ಲಾಡ್ ಆಫ್ ಶಾಪಿಂಗ್. ಆ್ಯಕ್ಚುಲಿ ನಾನು 2025 ಇವಾಗ ಲಾಸ್ಟ್ ಡಿಸೆಂಬರಲ್ಲಿ ಈ ಥರ ಇಯರ್ ಎಂಡ್ ಸೇಲ್ಸಲ್ಲೂ ತುಂಬ ಶಾಪಿಂಗ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಅದೇನಾಯ್ತು ಅಂತ ಹೇಳಿದ್ರೆ, ನಂಗೆ ಟೈಮೇ ಆಗಲಿಲ್ಲ ಮಾಲ್ಸ್ಗೆಲ್ಲ ಹೋಗೋಕ್ಕೆ. ಸೊ ನಂದು ಕೇರಳ ಟ್ರಿಪ್ಗಿಂತ ಮುಂಚೆ ಏನೇನು ಶಾಪಿಂಗ್ ಮಾಡಿದ್ದೆ ಅದಾದಮೇಲೆ ಮತ್ತೆ ನನಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇನ್ನೊಂದೇನಂತ ಹೇಳಿದ್ರೆ, ನನ್ನ ಹತ್ರ ಫಾರ್ಮಲ್ಸ್ ಡ್ರೆಸ್ಸಸ್ಸು, ಈ ಥರ ಬ್ಲೇಸರ್ಸು, ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ
ಒಂಥರ ಓವರ್ ಸ್ಟಾಕ್ ಆಗಿಬಿಟ್ಟಿದೆ. ಬಟ್ಟು ಏನೋ ಗೊತ್ತಿಲ್ಲ, ಸಾರಿನ ಓವರ್ ಸ್ಟಾಕ್ ಆಗಿದ್ರು ಹೋದಲ್ಲೆಲ್ಲ ಅದೇನೋ ಇಷ್ಟಪಟ್ಟು ತೊಗೊತೀನಿ. ಇವತ್ತೂ ತೊಗೊಂಡಿದ್ದೀನಿ, ಅದಕ್ಕೆ ತೋರ್ಸೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಥರ ಚಿಕ್ಕ ಪುಟ್ಟದೆಲ್ಲ ಏನೇನೋ ತೊಗೊಂಡೆ, ಫಾಲ್ಸ್ ಎಲ್ಲ ಸಾರಿಗೆಲ್ಲ ಹಾಕೋಕ್ಕೆ. ಅದಲ್ಲದೆ ಬಟ್ಟು ಏನೋ ಗೊತ್ತಿಲ್ಲ, ನಾನು ಇವಾಗ ಒಂದು ಲ್ಯಾವೆಂಡರ್ ಕಲರ್ ತೊಗೊಂಡೆ ಅಲ್ಲ, ಇವಾಗ ಮತ್ತೆ ಐ ಫೆಲ್ ಇನ್ ಲವ್ ವಿತ್ ದ ಲ್ಯಾವೆಂಡರ್ ಕಲರ್ ಒನ್ಸ್ ಅಗೇನ್. ಮತ್ತು ಇನ್ನೊಂದು ಆರ್ಗ್ಯಾನ್ಜಾದಲ್ಲಿ ಲ್ಯಾವೆಂಡರ್ ಕಲರ್ದು ಮತ್ತೊಂದು ಸ್ಯಾರಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆಂದ ಇದೆ, ಇದು ಸಖತ್ತಾಗಿದೆ. ಇದೊಂಥರ ಈ ಸೆಲೆಬ್ರಿಟೀಸ್ ಎಲ್ಲ ಹಾಕೋತಾರಲ್ಲ ಆ ಥರ ಆರ್ಗ್ಯಾನ್ಜಾ ಲುಕ್ ಇದೆ, ಸಖತ್ತಾಗಿದೆ ಇದು. ಇದಕ್ಕೆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ಬಾರ್ಡರ್ ಇದೆ. ಸೊ ಈ ಬಾರ್ಡರ್ ಬಂದು ಮೇಲೆ ಕೆಳಗೆ ಎರಡೂ ಈ ಥರನೇ ಬಾರ್ಡರ್ ಇದೆ. ಅದಕ್ಕೆ ಸ್ವಲ್ಪ ಶಿಮರಿ ಥರದ ವರ್ಕ್ ಇದೆ, ಬಟ್ ಬಾಡಿ ಬಂದು ಈ ಥರ ದೊಡ್ಡ ದೊಡ್ಡ ಫ್ಲವರ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ. ನನಗೇನೋ ಗೊತ್ತಿಲ್ಲ, ಇದು ನೋಡಿದ ತಕ್ಷಣ ಆಸೆ ಆಯಿತು. ಯಾಕಂದರೆ ನಾನು ಸಾರಿ ಬೈ ಮಾಡಿದ್ರು ಏನು ವೇಸ್ಟ್ ಅಂತ ಆಗಲ್ಲ, ಬಿಕಾಸ್ ನಾನು ಆಫೀಸ್ಗೆ ಸಾರಿ ಹಾಕ್ಕೊತೀನಿ, ಬ್ಲೇಸರ್ಸ್ ಹಾಕ್ಕೊತೀನಿ, ಫಾರ್ಮಲ್ಸ್ ಡ್ರೆಸ್ಸಸ್ ಹಾಕ್ಕೊತೀನಿ, ಬಿಟ್ಟರೆ ಸಲ್ವಾರ್ ಸೂಟ್ ಹಾಕ್ಕೊತೀನಿ. ಸಲ್ವಾರ್ ಸೂಟ್ ಐ ಥಿಂಕ್ ಐ ಹ್ಯಾವ್ ಟು ಮುಂಚಿನ ತುಂಬ ಪಟಿಯಾಲದು ಕಲೆಕ್ಷನ್ಸ್ ಇದೆ, ಅದನ್ನು ಜಾಸ್ತಿ ಇವತ್ತು ಹಾಕಿಲ್ಲ. ಬಟ್ ಇವಾಗ ಇನ್ನೊಂಥರ ಹೊಸ ಪ್ಯಾಟರ್ನ್ಸ್ ಎಲ್ಲ ತುಂಬ ಬಂದಿದೆಯಲ್ಲ, ಅದನ್ನೆಲ್ಲ ರೀಸ್ಟಾಕ್ ಮಾಡ್ಕೊಬೇಕು ನಾನು. ಬಟ್ ಏನಂತ ಹೇಳಿದ್ರೆ ನನಗೆ ಸಾರಿ ಮತ್ತು ಬ್ಲೇಸರ್ ಈಸ್ ಆಲ್ವೇಸ್ ಮೈ ಸೂಪರ್ ಹಿಟ್ ಚಾಯ್ಸ್ ಟು ಆಫೀಸ್. ಅದಕ್ಕೆ ಸ್ಯಾರಿ ಮತ್ತು ನಾನು ಈ ಥರ ಫಾರ್ಮಲ್ ಡ್ರೆಸ್ಸಸ್ನ ಎಷ್ಟು ಐ ನೆವರ್ ಸ್ಟಾಪ್ ಬೈ ಮಾಡ್ತಾನೆ ಇರ್ತಾನೆ. ಬಟ್ ಸ್ಯಾರಿ ಅಂದರೆ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಒಂದ್ಸಲ ನಾನು ಬೈ ಮಾಡಿದ್ರೂ ಹೆಂಗಂತ ಹೇಳಿದ್ರೆ ಅಮ್ಮನೂ ಹಾಕೋತಾ ಇರ್ತಾರೆ. ಅಮ್ಮ ನಮ್ಮ ಮನೆಗೆ ಬರುವಾಗ ಸಾರಿನೇ ತೊಗೊಂಬರಲ್ಲ, ಬಿಕಾಸ್ ನಂದು ಅಷ್ಟು ಸಾರಿ ತುಂಬಿಸಿ ಇಟ್ಬಿಟ್ಟು ನಿನ್ನ ಮನೆ ಫುಲ್ಲು, ನನ್ನ ಕಬೋರ್ಡ್ ಫುಲ್ಲು. ಸೊ ಅದೊಂದು. ಆಮೇಲೆ ಮತ್ತು ಇನ್ನೊಂದು ಆರ್ಗ್ಯಾನ್ಸ, ಬಿಕಾಸ್ ಅಮ್ಮ ನಿನ್ನೆ ಆರ್ಗ್ಯಾನ್ಸ ಸಾರಿ ತೊಗೊಂಡ್ರಲ್ಲ, ನನಗೆ ಯಾಕೋ ಆರ್ಗ್ಯಾನ್ಸ ಮೇಲೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇನ್ನೊಂದು ಆರ್ಗ್ಯಾನ್ಸ ತೊಗೊಂಡೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಅನುಷ್ಕಾ ಶರ್ಮಾ ಇದಕ್ಕೆ ಈ ಥರ ಆರ್ಗ್ಯಾನ್ಸ ಸ್ಯಾರಿ ಒಂದು ಹಾಕಿ ಇದಕ್ಕೆ ಒಂದು ಲೈಟ್ ಗ್ರೀನ್ ಬ್ಲೌಸ್ ಹಾಕಿದ್ದಾರೆ. ಸೊ ಅದೇ ಥರದ್ದು ನಾನು ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದೆ. ಸೊ ಅದಕ್ಕೆ ಇದಕ್ಕೆ ಏನಂತ ಹೇಳಿದ್ರೆ ಬಾರ್ಡರ್ ಇಡ್ಸಿದ್ದಾರೆ ಅವರು. ನಾನಂದರೆ ಬಾರ್ಡರ್ ಹಾಕಲ್ಲ, ಹಿಂಗೇ ಇದು ಮಾಡ್ಕೊತೀನಿ. ಇದನ್ನು ಹಿಂಗೆ ಅದೇ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದಟ್ಸ್ ಅಬೌಟ್ ಮೈ ಶಾಪಿಂಗ್. ಬಟ್ ಇವತ್ತಿನ ಫೇವ್ರೆಟ್ ಸ್ಯಾರಿಯಲ್ಲಿ, ಇವತ್ತಿನ ಪರ್ಚೇಸಲ್ಲಿ ದಿಸ್ ಇಸ್ ದ ಮೋಸ್ಟ್ ಫೇವ್ರೆಟ್ ಒನ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆರ್ಗ್ಯಾನ್ಸಕ್ಕಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರೂ ಬಟ್ ತುಂಬ ರಾಯಲ್ ಲುಕ್ ಕೊಡುತ್ತೆ, ಆಫೀಸ್ಗೆ ಸಖತ್ತಾಗಿ ಅಫಿಷಿಯಲ್ ಲುಕ್ ಕೊಡುತ್ತೆ. ಅದಕ್ಕೆ ಬೈ ಮಾಡಿದೆ. ಸೊ ಫಸ್ಟ್ ಏನಂತ ಹೇಳಿದ್ರೆ, ಆ ಸಾರಿ ಬೈ ಮಾಡೋಕ್ಕಿಂತ ಮುಂಚೆ ನಾನು ಆನ್ಲೈನಲ್ಲಿ ಹೋಗ್ಬಿಟ್ಟು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸಿಗತ್ತಾ ಅಂತ, ಬಿಕಾಸ್ ನನ್ನ ನೆನ್ನೆದು ಸಾರಿ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಬನಾರಸಿ ಸಿಲ್ಕ್ ಥರ ಸ್ಯಾರಿ ಇದೆ. ಏನಂತ ಹೇಳಿದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಡಾರ್ಕ್ ಪರ್ಪಲ್ದು ವರ್ಕ್ ಇರೋದು ಬ್ಲೌಸ್ ಇದೆ. ಅದನ್ನು ನಾನು ನೆನ್ನೆ ನಂದೆಲ್ಲ ಬ್ಲೌಸ್ ಕಲೆಕ್ಷನ್ ಚೆಕ್ ಮಾಡಿದಾಗ ತುಂಬ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಸಿಕ್ತು. ಬಟ್ ಇದೇನಂತ ಹೇಳಿದ್ರೆ ಈಗೇನು ಆಫೀಸ್ ಲುಕ್ಕಲ್ಲ, ಸ್ವಲ್ಪ ಸೋಬರ್ ಲುಕ್ ಇರಬೇಕಲ್ಲ, ಅದಕ್ಕೆ ಫಸ್ಟ್ ಆನ್ಲೈನಲ್ಲಿ ಚೆಕ್ ಮಾಡಿ ಈ ಥರದ ಬ್ಲೌಸ್ ಸಿಕ್ಕಿತ್ತೆ ಅಂತ ಅಂದಿದ ಮೇಲೆ ನಾನು ಈ ಸಾರಿ ಬೈ ಮಾಡಿದೆ. ಸೊ ದ್ಯಾಟ್ಸ್ ಅಬೌಟ್ ಮೈ ಟುಡೇಸ್ ಶಾಪಿಂಗ್. ಏನೋ ಗೊತ್ತಿಲ್ಲ, ಒಂಥರ ಅವಾಗವಾಗ ಶಾಪಿಂಗ್ ಮಾಡ್ತಾಯಿದ್ರೆ ಮತ್ತು ಡೈಲಿ ಹೋಗಿ ಆಚೆ ಊಟ ತಿಂತಾಯಿದ್ರೆ ನಾನು ತುಂಬ ಖುಷಿಯಾಗಿ, ಹ್ಯಾಪಿಯಾಗಿ, ಮೋಟಿವೇಟೆಡ್ ಆಗಿರ್ತೀನಿ. ನನ್ನ ಲೈಫಲ್ಲಿ ಐ ಥಿಂಕ್ ದೋಸ್ ಟು ಆರ್ ದ ಮೋಟಿವೇಶನಲ್ ಫ್ಯಾಕ್ಟರ್ಸ್ ಅಂತ ಅಂದ್ಕೊತೀನಿ. ಅದಕ್ಕೆ ತುಂಬ ಶಾಪಿಂಗ್ ಮಾಡ್ತೀನಿ. ಇಟ್ಸ್ ಓಕೆ. ದಟ್ಸ್ ಅಬೌಟ್ ಟುಡೇಸ್ ವ್ಲಾಗ್. ಆಮೇಲೆ ಇವಾಗ ಇನ್ನೂ ಕುಕ್ಕಿಂಗ್ ಎಲ್ಲ ಮಾಡೋಕ್ಕಿದೆ. ಅದನ್ನು ನಾನು ಇದರ ಫಸ್ಟ್ ಹಾಕ್ತೀನಿ, ಕುಕ್ಕಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದರೆ ಈ ವಿಡಿಯೋ ಇದೆಲ್ಲ ಇದಕ್ಕಿಂತ ಮುಂಚೆ ಮಾಡಿ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದರೆ ಇದಾದಮೇಲೆ ಹಾಕ್ತೀನಿ. ನೋಡೋಣ. ನಾನು ಆ್ಯಕ್ಚುಲಿ ಇವಾಗ ಫಿಶ್ ಕರಿ ಮಾಡೋಕ್ಕಿದೆ, ಆಮೇಲೆ ಪ್ರಾನ್ಸ್ ಮಸಾಲ ಮಾಡೋಕ್ಕಿದೆ. ಬಿಕಾಸ್ ನಾನೇನು ಫಿಶ್ ತಂದೀನಿ ಕರಿ ಮಾಡೋಕ್ಕೆ, ಅದನ್ನ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ತಿನ್ನಲ್ಲ. ಸೊ ಅದಕ್ಕೆ ಅವರಿಬ್ಬರಿಗೆ ಪ್ರಾನ್ಸ್ ಮಸಾಲ ಮಾಡಬೇಕು. ಸೊ ನನಗೆ ಅಮ್ಮಂಗೆ ನಾವು ಒಂದು ಸೆಪ್ರೇಟಾಗಿ ಫಿಶ್ ಕರಿ ಮಾಡ್ಕೊತೀವಿ. ಬಿಕಾಸ್ ನನಗೆ ಏನಂತ ಹೇಳಿದ್ರೆ, ನನ್ನ ಚೈಲ್ಡ್ಹುಡಲ್ಲಿ ನಾನೇನು ಫಿಶ್ ತಿಂತಿದ್ದೆ ನಮ್ಮಮ್ಮ ಮನೇಲಿ, ಅದು ನನಗೇನೋ ಅದು ಒಂಥರ ಇನ್ನೂ ಕಂಟಿನ್ಯೂ ಮಾಡ್ಬೇಕನ್ಸುತ್ತೆ. ಇವಾಗ ಇವರು ಬರೀ ಕಾಣೆ ಫಿಶ್ಶು, ಪಾಂಪ್ರೆಟ್ಟು, ಇದು ಏನದು ಶಿಯರ್ ಫಿಶ್ಶು ಇದೇ ತರ್ತಾರೆ ಬರೀ ಅದೇ. ಆಮೇಲೆ ಏನದು ಕ್ರ್ಯಾಬು, ಇದೆಲ್ಲ ಏನಂತ ಹೇಳಿದರೆ ತುಂಬ ಟೇಸ್ಟ್ ಇರುತ್ತೆ, ನೋ ಡೌಟ್. ನಮ್ಮದು ಏನಂತ ಹೇಳಿದ್ರೆ ಈ ಫ್ರೆಶ್ ವಾಟರ್ ಫಿಶ್ಗಿಂತ
ಸಿ ವಾಟರ್ದು ಫಿಶ್ಶು ಏನಂದರೆ ಸಾಲ್ಟೆಡ್ ವಾಟರ್ದು ಫಿಶ್ ನಿಜಾನು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಬಟ್ ಏನಂತ ಹೇಳಿದರೆ ಒಂದು ನಮಗೆ ಅಮ್ಮನದು ಮನೇಲೇನೋ ತಿಂದಿರೋದು ಚೈಲ್ಡ್ಹುಡ್ದು ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸ್ ಅದೊಂಥರ ಇರುತ್ತೆ. ಇವಾಗ ನಾವು ಅವಾಗವಾಗ ತಿಂತಾಯಿದ್ರೆ ಅದೇನೋ ಎಲ್ಲ ಹಳೆ ಮೆಮೊರೀಸ್ ಎಲ್ಲ ರಿಫ್ರೆಶ್ ಆದಂಗೆ ಆಗುತ್ತಲ್ಲ. ಸೊ ಅದಕ್ಕೆ ಅಮ್ಮ ಇದ್ದಾಗ ನಾವಿಬ್ಬರು ಆ ಥರ ಅಮ್ಮ ಮನೇಲಿ ಏನು ಮಾಡ್ತಿದ್ವಿ ಆ ಥರ ಅದೆಲ್ಲ ಕರಿ ಎಲ್ಲ ಮಾಡೋದು. ಮತ್ತು ನಮ್ಮ ಮಲೆನಾಡು ಕಡೆ ಒಂದು ಅಕ್ಕಿ ಕಡುಬು ಅಂತ ಮಾಡ್ತೀವಿ. ಸೊ ಇವತ್ತು ಅದನ್ನು ಮಾಡೋಣ ಅಂತ ಇದ್ದೀನಿ. ಸೊ ಅವರಿಬ್ರು ಏನಂತ ಹೇಳಿದ್ರೆ ಪ್ರಾನ್ಸ್ ಮಸಾಲ ಜೊತೆಗೆ ಅಕ್ಕಿ ಕಡುಬು ತಿಂತಾರೆ, ನಾವು ಫಿಶ್ ಕರಿ ಜೊತೆಗೆ ಅಕ್ಕಿ ಕಡುಬು ತಿಂತೀವಿ. ಸೊ ಇವಾಗ ತುಂಬ ಆ್ಯಕ್ಚುಲಿ ಕುಕ್ಕಿಂಗಿಗೆ ಕೆಲಸ ಇಲ್ಲ. ಫಸ್ಟಿಗೆ ನಾನು ಕೇಳ್ಕೊಂಡೆ ನನ್ನ ಮಗನಿಗೆ ಏನೇನು ಮಾಡಬೇಕು ಅಂತೇಳ್ಬಿಟ್ಟು, ಅದಕ್ಕೆ ಇವಾಗ ಹೋಗಿ ಮಾಡಬೇಕು. ಯಾರ್ಯಾರ ಮಕ್ಕಳು ಈ ಥರ ಇದ್ದಾರೆ ನಂಗೆ ಗೊತ್ತಿಲ್ಲ. ನನ್ನ ಮಗ ಅಂತೂ ಕುಕ್ ಮಾಡಿದ್ದು ಕುಕ್ಕನ್ನು ಅಡುಗೆನೂ ತಿನ್ನಲ್ಲ, ನಮ್ಮಮ್ಮ ಮಾಡಿದ ಅಡುಗೆನೂ ತಿನ್ನಲ್ಲ. ನಾನು ಮಾಡಿಕೊಡೋ ತನಕ ಕಾಯ್ತಾ ಇರ್ತಾನೆ. ನಾನು ಮಾಡಿಕೊಟ್ಮೇಲೆ ಊಟ ಮಾಡೋದು. ಅದಕ್ಕೆ ತುಂಬ ಸಲ ಅನಿಸುತ್ತೆ ನನಗೆ, ಅವ್ನು ಇವಾಗ ದೊಡ್ಡವನಾದ್ರೂ ಹಿ ಕೆಪ್ ಮೀ ವೆರಿ ಆಕ್ಯುಪೈಡ್. ಇನ್ನು ಚಿಕ್ಕ ಮಕ್ಕಳು ನೀವು ಹೆಂಗೆ ಸಾಕ್ತೀರಾ ಅದೇ ಥರ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಆಫೀಸಿಂದ ಬಂದ ತಕ್ಷಣ ಮತ್ತೆ ಅವ್ನಿಗಂತ ಏನಾದರೂ ಒಂದು ಕುಕ್ಕಿಂಗ್ ಮಾಡಲೇಬೇಕು ನಾನು. ಸೊ ಯಾವಾಗಲೂ ಮೈ ಮೈಂಡ್ ರೆವಾಲ್ವ್ಸ್ ಅರೌಂಡ್ ಹಿಮ್ ಬಿಕಾಸ್ ಆಫ್ ದ್ಯಾಟ್. ಇಲ್ಲ ಆ ಥರ ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಆ ಥರ ಅನಿಸ್ತಾ ಇರಲಿಲ್ಲ ಅನಿಸುತ್ತೆ. ಓಕೆ ನಾನು ಇವಾಗ ತುಂಬ ಫ್ರೀ ಆಗಿದ್ದೀನಿ ಆ ಥರ ಅಂತ. ಬಟ್ ಆ ಥರ ಫೀಲೇ ಬರಲ್ಲ. ಬಿಕಾಸ್ ಏನಾದರೂ ಬೆಳಿಗ್ಗೆನೂ ಅಷ್ಟೇ ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಕುಕ್ ಮಾಡಿರೋ ಬ್ರೇಕ್ಫಾಸ್ಟ್ ಅನ್ನೋ ಒಂದೊಂದ್ಸಲ ಅದೇನೋ ಗೊತ್ತಿಲ್ಲ ಅವ್ನ ನೇಚರ್ ಆ ಥರ ಮಾಡ್ಕೊಂಡಿದ್ದಾರೆ. ನಾನು ಮಾಡಿಕೊಟ್ರೆ ಅದಕ್ಕೇನೋ ಒಂದು ಚಿಕ್ಕ ಒಗ್ಗರಣೆ ಹಾಕ್ಕೊಟ್ರೇನೋ ತಿಂದ್ಬಿಡ್ತಾನೆ. ಒಂದು ಪಾಯಿಂಟಲ್ಲಿ ಒಂಥರ ಖುಷಿ ಆಗುತ್ತೆ ನನ್ನ ಮಗ, ಅಯ್ಯೋ ನಾನು ಮಾಡಿರೋ ಅಡುಗೆನೇ ತಿಂತಾನಲ್ಲಪ್ಪ ಅಂತ. ಬಟ್ ಒಂದೊಂದು ಸಲ ಎಕ್ಸಾಸ್ಟಿವ್ ಅನಿಸುತ್ತೆ, ಅಂದರೆ ತುಂಬ ಸ್ಟ್ರೈನ್ ಆದಾಗ. ಮತ್ತು ಇವಾಗಿನ ಮಕ್ಕಳೆಲ್ಲ ಹೆಂಗಂತ ಹೇಳಿದ್ರೆ, ನಾವು ಪ್ರಾನ್ಸಲ್ಲಿ ನಮ್ಮಮ್ಮ ಒಂದೇ ಥರ ಕರಿ 4 ದಿನ ಮಾಡಿ ಹಾಕಿದ್ರು ತಿಂತಾಯಿದ್ವಿ. ಬಟ್ ಇವಾಗೆಲ್ಲ ಹೆಂಗಂತ ಹೇಳಿದ್ರೆ, ಇವತ್ತು ಒಂಥರ ಮಾಡಿದರೆ ನಾಳೆ ಇನ್ನೊಂದು ಥರ ರೆಸಿಪಿ ಚೇಂಜ್ ಮಾಡಬೇಕು, ಮತ್ತು ನಾಡಿದ್ದು ಮಾಡುವಾಗ ಇನ್ನೊಂದು ಥರ ರೆಸಿಪಿ. ದಟ್ ಈಸ್ ಅ ಟಾಸ್ಕ್. ಬಟ್ ಏನಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ವಿ ವಿಲ್ ಬಿಕಮ್ ಪ್ರೋ ಇನ್ ಕುಕ್ಕಿಂಗ್. ಮೋಸ್ಟ್ಲಿ ಅದೂ ಇರ್ಬೋದು. ನಾನು ಕುಕ್ಕಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತೀನಿ, ಮೋಸ್ಟ್ಲಿ ಇದಕ್ಕೆ ಇರ್ಬೋದು. ಬಿಕಾಸ್ ನನ್ನ ಹಸ್ಬೆಂಡ್ ಮತ್ತು ಮಗ ತುಂಬ ಡಿಮ್ಯಾಂಡಿಂಗ್ ಇದ್ದಾರೆ, ಟೇಸ್ಟಲ್ಲಾಗಲಿ ಇಲ್ಲ ರೆಸಿಪೀಸಲ್ಲಾಗಲಿ. ಸೊ ಇವಾಗ ನೋಡೋಣ ತಡಿ ನಾನು ಏನೇನು ಕುಕ್ಕಿಂಗ್ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಎಲ್ಲ ಕ್ಲಿಯರ್ ಕಟ್ಟಾಗಿ ರೆಸಿಪೀಸ್ ತೋರ್ಸೋಕ್ಕಾಗಲ್ಲ. ಬಟ್ ಆಲ್ರೆಡಿ ನನ್ನ ಫಿಶ್ ಕರಿ ರೆಸಿಪೀಸ್ ನನ್ನ ಹಳೆಯ ವ್ಲಾಗಲ್ಲೆಲ್ಲ ಇದೆ, ನೀವು ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದು ನಮ್ಮ ಮಲೆನಾಡು ಸ್ಟೈಲಲ್ಲೇ ಇರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಸೊ ಇವತ್ತು ಅದೇ ಮಲೆನಾಡು ಫಿಶ್ ಕರಿನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವು ಮಲೆನಾಡು ಫಿಶ್ ಕರಿಯಲ್ಲಿ ಏನಂತ ಹೇಳಿದರೆ, ಒಬ್ಬೊಬ್ಬರು ಫುಲ್ ಅದನ್ನು ಡ್ರೈ ಥರ ಮಾಡ್ತಾರೆ. ಅಂದರೆ ಇದು ಕರಿದು ರಸ ಮಾಡಿಬಿಟ್ಟು ಅದನ್ನು ಬತ್ಸಿ ಬತ್ಮೀನ್ ಅಂತ ಮಾಡ್ತಾರೆ. ಅದಕ್ಕವರು ಕಾಯಿ ಹಾಕೋದೇ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕಂತ ಹೇಳಿದ್ರೆ ನಾವು ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡಿರ್ತೀವಿ. ತೆಂಗಿನಕಾಯಿ ಅಂದರೆ ತುಂಬ ತೆಂಗಿನಕಾಯಿ ಹಾಕ್ಬಾರ್ದು, ಸ್ವಲ್ಪ ಮಟ್ಟಿಗೆ ಹಾಕ್ಬಾರ್ದು. ಆಲ್ಮೋಸ್ಟ್ ಮ್ಯಾಂಗ್ಳೂರ್ ಫಿಶ್ ಕರಿ ಮತ್ತು ನಮ್ಮದು ಮಲೆನಾಡು ತೀರ್ಥಹಳ್ಳಿ ಈ ಥರ ಕಡೆದು ಏನಂತ ಹೇಳಿದ್ರೆ ಫಿಶ್ ಕರಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆಮೇಲೆ ಈ ಬ್ಯಾಂಗ್ಳೂರಿಯನ್ಸ್ಗೆಲ್ಲ ಜಾಸ್ತಿ ನಾವು ಮಲೆನಾಡು ಫಿಶ್ ಕರಿ ಅಂತ ಹೇಳಿದ್ರೆ, ಇಲ್ಲ ಮ್ಯಾಂಗ್ಳೂರ್ ಫಿಶ್ ಕರಿ ಅಂದರೆ ಅಷ್ಟು ಗೊತ್ತಾಗಲ್ಲ ಇರ್ಬೋದು. ಬಟ್ ಎಲ್ಲರಿಗೂ ಗೋವನ್ ಫಿಶ್ ಕರಿ ಅಂತೂ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ ಗೋವಾಕ್ಕೆ ಹೋದಾಗ. ಇಟ್ಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ದ ಸೇಮ್. ಗೋವನ್ ಫಿಶ್ ಕರಿ, ಮ್ಯಾಂಗ್ಳೂರ್ ಫಿಶ್ ಕರಿ ಮತ್ತು ನಮ್ಮ ಮಲೆನಾಡು ಫಿಶ್ ಕರಿ ಅಷ್ಟೂ ಸೇಮ್ ಇರುತ್ತೆ. ಬಿಕಾಸ್ ನಾವು ಅದರಲ್ಲಿ ಕಾಯಿ ಹಾಕಿಬಿಟ್ಟು ಒಂದಿಷ್ಟು ನಮ್ಮದು ಐಟಮ್ಸ್ ಇರುತ್ತೆ ಅದನ್ನು ಹಾಕಿ ಮಾಡಿರ್ತೀವಿ. ತುಂಬ ಟೇಸ್ಟ್ ಇರುತ್ತೆ. ನೋಡೋಣ ಇವಾಗ ನಾನು ತೋರಿಸ್ತೀನಿ. ಅಂದರೆ ಫುಲ್ ರೆಸಿಪಿ ತೋರಿಸಲ್ಲ, ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕ್ತೀನಿ, ಅದನ್ನು ನೋಡಿ ಆಯಿತಾ. ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ನನ್ನ ಚಾನಲ್ನ ರೆಫರ್ ಮಾಡಿ, ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತು ಆಚೆ ಕಡೆ ಕೂಡ ವೆದರ್ ಅಂದರೆ ಎಷ್ಟು ಬ್ಯೂಟಿಫುಲ್ ಇತ್ತು ಅಂದರೆ ಮೈ ಗಾಡ್ ಸಕ್ಕತ್ತಾಗಿತ್ತು. ನಾನಿವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾವು ಅಕ್ಕಿ ಕಡುಬು ಅಂತೀವಲ್ಲ, ಅದು ಬಂದು ನನ್ನ ಅಮ್ಮನೇ ಮಾಡಿದರು. ಬಿಕಾಸ್ ನನಗೆ 2 ಥರದ್ದು ಕರೀಸ್ ಮಾಡೋಕ್ಕಿತ್ತಲ್ಲ, ಅದಕ್ಕೆ ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ಏನು ಪ್ರಾನ್ಸ್ ಮಸಾಲ ಮಾಡ್ತಾಯಿದ್ನಲ್ಲ, ಅದಕ್ಕೆ ಈ ಥರ ಬೆಳ್ಳುಳ್ಳಿನೆಲ್ಲ ಕುಟ್ಟಿ ಇಟ್ಕೊತಾ ಇದ್ದೆ. ಆಮೇಲೆ ಇವಾಗ ಫಿಶ್ ಕರಿ ನೋಡಿ ಆಲ್ಮೋಸ್ಟ್ ನಾನು ಕರೆಕ್ಟಾಗೇ ತೋರಿಸ್ತಾ ಇದ್ದೀನಿ ನಿಮಗೆ.
ಒಂದು ಪಾತ್ರೆಯಲ್ಲಿ ನೀವೇನಂತ ಹೇಳಿದ್ರೆ ಒಂದು ಅರ್ಧ ಸ್ಪೂನ್ ಮೆಂತೆ ಮತ್ತು 1 ಸ್ಪೂನು ಇದು ಉದ್ದಿನ ಬೇಳೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಆಯಿಲಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ನಾನೇನಂತ ಹೇಳಿದರೆ ಇವತ್ತು ನನ್ನ ಮಗ ಪ್ರಾನ್ಸ್ ಮಸಾಲ ಡಿಫ್ರೆಂಟಾಗಿ ಮಾಡು, ನೆನ್ನೆ ಆ್ಯಕ್ಚುಲಿ ನಾನು ಗೀ ರೋಸ್ಟ್ ಮಾಡಿಕೊಟ್ಟಿದ್ದೆ. ಸೊ ಅದಕ್ಕೆ ಇವತ್ತು ಬೇರೆ ಥರ ಮಾಡೋಣ ಅಂತೇಳ್ಬಿಟ್ಟು ಪ್ರಾನ್ಸ್ ಮಸಾಲ ಮಾಡೋಣ ಅಂದ್ಕೊಂಡಿದ್ದಲ್ಲ. ನನಗೇನಂತ ಇಲ್ಲ 2 ಥರ ಮಸಾಲ ತೆಗಿಯೋಕ್ಕೆ ತುಂಬ ಟಯರ್ಡ್ನೆಸ್ ಇತ್ತು. ಆ್ಯಕ್ಚುಲಿ ನಂಗೆ ಹುಷಾರೇ ಇರಲಿಲ್ಲ, ತುಂಬ ಸ್ಟಮಕ್ ಪೇನ್ ಇತ್ತು. ಅದಕ್ಕೆ ನಾನು ಎರಡಕ್ಕೂ ಒಂದೇ ಮಸಾಲ ತೆಕ್ಕೊಂಡೆ. ನೋಡಿ, ಇದು ನಮ್ಮದು ಮಲೆನಾಡು ಫಿಶ್ ಕರಿಗೆ ಇದೇ ಥರ ಇರುತ್ತೆ, ಜಾಸ್ತಿ ಮಸಾಲ ಹಾಕೋದು. ಕೆಲವರು ಪೆಪ್ಪರೆಲ್ಲ ಹಾಕೋದ್ರೆ, ನಮ್ಮನೇಲಿ ನಾವು ಪೆಪ್ಪರ್ ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೆ ನಾನು ತೆಂಗಿನಕಾಯಿನ 2 ಹಿಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಹುರ್ಕೊಂಡೆ ನಾನು. ಅಷ್ಟೊತ್ತಿಗೆ ಅಮ್ಮ ಈ ಥರ ಕಡುಬುನೆಲ್ಲ ಆಲ್ಮೋಸ್ಟ್ ಉಂಡೆ ಕಟ್ಬಿಟ್ಟು ಅದನ್ನೇನು ಸ್ಟೀಮ್ ಬರುತ್ತೆ ಅನ್ನೋಷ್ಟೊತ್ತಿಗೆ ಅಲ್ಲಿ ಹಾಕಿದ್ರು. ಆಮೇಲೆ 1 ಸ್ಪೂನ್ ಧನಿಯಾ ಪುಡಿ ಮತ್ತು 3 ಸ್ಪೂನ್ ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಏನದು ಟರ್ಮರಿಕ್ ಪೌಡರ್ ಹಾಕಿ ಮತ್ತೆ ಎಣ್ಣೆಲ್ಲೇ ಹುರ್ಕೊತಾ ಇದ್ದೀನಿ. ಇದೇನಾದರೆ ಈ ಥರ ಹುರ್ಕೊಂಡಾದ್ಮೇಲೆ ನೀವು ಇನ್ನೊಂದು ಇದಿರುತ್ತಲ್ಲ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ. ನಮ್ಮ ಊರ ಕಡೆ ಇನ್ನೊಂದು ಅಡುಳಿ ಅಂತ ಒಂದು ಬರುತ್ತೆ ಮತ್ತು ಇನ್ನೊಂದು ವಾಟೆ ಹುಳಿ ಅಂತ ಬರುತ್ತೆ, ಅದನ್ನು ಹಾಕಿ ಮಾಡ್ತಾರೆ. ಆ್ಯಕ್ಚುಲಿ ಅದರಲ್ಲಿ ನಿಮಗೆ ಹಳ್ಳಿದು ಒಥೆಂಟಿಕ್ ಮಲೆನಾಡು ಕರಿ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಮ್ಯಾಂಗ್ಳೂರ್ ಅಂತೀನಿ, ಗೋವನ್ ಕರಿಯಲ್ಲೂ ಅದನ್ನು ಯೂಸ್ ಮಾಡೋದನ್ನ ನೋಡ್ತೀನಿ ಗೋವಾಕ್ಕೆ ಹೋದಾಗ. ಸೊ ಇಲ್ಲಿ ನೋಡಿ, ಇದೇ ಮಸಾಲೆನ ನಾನು ಸ್ವಲ್ಪ ಇನ್ನೊಂದು ಪ್ಯಾನಲ್ಲಿ ಹಾಕ್ಕೊಂಡು ಅದಕ್ಕೆ ಕರಿ ಲೀವ್ಸು ಮತ್ತು ಬೆಳ್ಳುಳ್ಳಿನ ಜಜ್ಜಿದ್ದು ಹಾಕಿಬಿಟ್ಟು ಮತ್ತು ಆನಿಯನ್ಸ್ ಕಟ್ ಮಾಡಿ ಅದಕ್ಕೆ ಮಸಾಲ ಅಂತ ಮಾಡಿಕೊಂಡೆ. ನೋಡಿ, ನಾನು ಎಲ್ಲರ ಮನೆಯಲ್ಲೂ ಒಗ್ಗರಣೆ ಡಬ್ಬ ಅಂತ ಹೇಳಿದರೆ 1 ಇಟ್ಕೊಂಡಿರ್ತಾರಲ್ಲ, ನಾನು ನೋಡಿ ಇಲ್ಲಿ 4 ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಈಸಿಯಾಗಿ ನನಗೆಲ್ಲ ಅಡುಗೆ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇದ್ರಲ್ಲ, ಒಂದರಲ್ಲಿ ಹೆಸರುಬೇಳೆ, ಕಡಲೆಬೇಳೆ ಮತ್ತು ಗುಂಡು ಇದು ಮೆಣಸಿನ್ಕಾಯಿ, ಆಮೇಲೆ ದಾಲ್ಚಿನ್ನಿ ಲೀವ್ಸು ಮತ್ತು ಏನದು ಬೆಲ್ಲ ಪುಡಿ, ಶೇಂಗಾ ಬೀಜ ಮತ್ತು ಜೀರಿಗೆ ಪುಡಿ, ಆಮೇಲೆ ಇದೆಲ್ಲ ಹೋಲ್ ಗರಂ ಮಸಾಲಾಸ್ 1 ಡಬ್ಬದಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಖಾರ ಪುಡಿ, ಅರಿಶಿನ ಪುಡಿ, ಆಮೇಲೆ ಮೆಂತೆ, ಉದ್ದಿನ ಬೇಳೆ, ಸಾಸಿವೆ ಎಲ್ಲ ಅದರಲ್ಲಿದೆ. ನಾನು ಆ್ಯಕ್ಚುಲಿ ಇದು ಟಪ್ಪರ್ವೇರ್ದು ಒಂದು ಒಗ್ಗರಣೆ ಡಬ್ಬ ಇದೆಯಲ್ಲ, ಅದರಲ್ಲಿ ಇನ್ನೂ ಫುಲ್ ಮಾಡಿಲ್ಲ, ಎಲ್ಲ ಫುಲ್ಲೆಲ್ಲ ಇನ್ನೂ ಇಟ್ಟಿಲ್ಲ. ಬಿಕಾಸ್ ಏನಂತ ಹೇಳಿದ್ರೆ, ನಾನು ಕಿಚನಿಂದ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ರಿಮೂವ್ ಮಾಡಿದ್ದೀನಿ. ಎಲ್ಲ ಫುಲ್ಲು ನಾನ್ ಸ್ಟಿಕ್ ಎಲ್ಲನೂ ತೆಗೆದ್ಬಿಡ್ತೀನಿ. ನಾನು ಇವಾಗ ಬರೀ ಸ್ಟೀಲ್ ಐಟಮ್ಸ್ ಇಟ್ಕೊತಾ ಇದ್ದೀನಿ, ಬಿಕಾಸ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ. ಇಲ್ಲೇನಂತ ಹೇಳಿದ್ರೆ, ಈ ಒಗ್ಗರಣೆ ಡಬ್ಬ ಇದೆಯಲ್ಲ, ಇದು ಬಂದು ನನ್ನ ಫ್ರೆಂಡ್ ಒಬ್ಬಳು ನನಗೆ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ನೋಡ್ರಲ್ಲ, ನನ್ನ ಫ್ರೆಂಡ್ಸ್ ನನಗೆ ಏನೇನೆಲ್ಲ ಗಿಫ್ಟ್ ಮಾಡಿದಾರೆ ಅಂತ. ಸೊ ಅದೊಂದೇ ಇಮೋಷನ್ಗೆ ಅದನ್ನ ಇಟ್ಕೊಂಡಿದ್ದೀನಿ. ಬಟ್ ಅದರಲ್ಲಿ ಜಾಸ್ತಿ ಐಟಮ್ಸ್ ಹಾಕಲ್ಲ ನಾನು. ಅಷ್ಟೊತ್ತಿಗೆ ನಂದು ಈ ಥರ ಫಿಶ್ ಕರಿದು ಆಲ್ಮೋಸ್ಟ್ 1 ಕುದಿ ಬಂದುಬಿಟ್ಟಿತ್ತು. ಇದಕ್ಕೆ ನಾನು ಎಕ್ಸ್ಟ್ರಾ ಇವಾಗ ನೀರು ಹಾಕ್ಕೊಂಡು ಮತ್ತು ಇದು ಹುಣಸೆಹಣ್ಣಿನ ರಸನೂ ಇದಕ್ಕೆ ಹಾಕ್ಕೊಬೇಕು. ಇಲ್ಲಾಂದರೆ ನೀವು ಕಡಿಯೋಕ್ಕೆ ಹುಣಸೆಹಣ್ಣು ಹಾಕ್ಕೊಂಡ್ರೂ ಆಗುತ್ತೆ. ಆಮೇಲೆ ಅದು 1 ಕುದಿ ಬಂದಮೇಲೆ ಈ ಥರ ನೀವು ಅದಕ್ಕೆ ಫಿಶ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬೇಕಂದರೆ ನಿಮ್ಗೆ ಇನ್ನೇನಾದರೂ ಸ್ವಲ್ಪ ತಳು ಆಗಬೇಕು ಕರಿ ಅಂತೆಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಡೆಯುತ್ತೆ. ಆ್ಯಕ್ಚುಲಿ ಇವತ್ತಿನ ಫಿಶ್ ಕರಿ ಮಾತ್ರ ಎಂಥ ಟೇಸ್ಟ್ ಇತ್ತು ಅಂತ ಹೇಳಿದರೆ, ಮೈ ಗಾಡ್, ಸಕ್ಕತ್ತಾಗಿತ್ತು. ಫಿಶ್ ಕರಿಗಿಂತ ಪ್ರಾನ್ಸ್ ಮಸಾಲ ಅಂತೂ ಔಟ್ಸ್ಟ್ಯಾಂಡಿಂಗ್. ನಾನು ಎಷ್ಟು ಜಾಣೆ ಅಂತ ಹೇಳಿದರೆ, ಅದೇ ಒಂದೇ ಮಸಾಲದಲ್ಲಿ 2 ಮಾಡಿದ್ದೆ, ಆಯಿತಾ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದರು. ಅವರು ಆ್ಯಕ್ಚುಲಿ 2026ದು ಟೇಬಲ್ ಕ್ಯಾಲೆಂಡರ್ ಅವ್ರಿಗೆ ಗಿಫ್ಟಾಗಿ ಸಿಕ್ಕಿತ್ತು. ಅದನ್ನು ನಾನು ನೋಡಿದೆ. ಆಮೇಲೆ ಆ್ಯಕ್ಚುಲಿ ನನ್ನ ಮಗ ತುಂಬ ಪ್ಯಾನ್ ಕೇಕ್ಸ್ ಎಲ್ಲ ತಿನ್ನಬೇಕು ಅಂತ ಹೇಳಿದ್ದ, ಅದನ್ನು ತೊಗೊಂಬಂದಿದ್ರು. ಬಟ್ ಅವ್ರು ಆಲ್ಮೋಸ್ಟ್ ಮನೆ ಹತ್ತತ್ರ ಇದ್ದರು. ನನಗೆ ಇದು ಏನಂದರೆ ನಂದಿನಿದು ಸ್ಪೆಷಲ್ ಮೈಸೂರು ಪಾಕ್ ತಿನ್ನಬೇಕಂತ ಆಸೆ ಆಗಿತ್ತು. ಹೇಳಿದ್ದೆ, ಇವಾಗ ಸಿಗಲ್ಲ ಅನಿಸುತ್ತೆ ಅಂತ ಹೇಳಿದರು, ಬಿಕಾಸ್ ಆಲ್ಮೋಸ್ಟ್ ನಾನು ಮನೆ ಹತ್ರ ಬಂದುಬಿಟ್ಟಿದ್ದೀನಿ ಅಂತ. ಬಟ್ ಸ್ಟಿಲ್ ಅವ್ರು ಹೆಂಗೋ ಮಾಡಿದನ್ನು ತೊಗೊಂಬಂದಿದ್ರು. ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಲವ್ ಲ್ಯಾಂಗ್ವೇಜ್. ನಾನು ಏನು ಹೇಳಿದ್ರು ತಿನ್ನೋಕ್ಕೆ ಅದನ್ನು ಪಾಪ ರಾತ್ರಿ ಹೆಂಗಾರು ಕಷ್ಟಪಟ್ಟು ಹುಡ್ಕೊಂಬರ್ತಾರೆ. ಸೊ ಎಟ್ ದ ಎಂಡ್ ನಂದೆಲ್ಲ ಫಿಶ್ ಕರಿ ಮತ್ತು ಮಸಾಲ, ಪ್ರಾನ್ಸ್ ಮಸಾಲ ಮತ್ತು ಕಡುಬು, ಅಕ್ಕಿ ಕಡುಬು ಎಲ್ಲನೂ ರೆಡಿ ಆಗಿತ್ತು. ನಾವು ಬಿಸಿಯಾಗಿ ಊಟ ಮಾಡಿದ್ವಿ. ಎಷ್ಟು ಟೇಸ್ಟ್ ಇತ್ತು ಅಂತ ಹೇಳಿದರೆ, ಮೈ ಗಾಡ್, ಸಕ್ಕತ್ತಾಗಿತ್ತು. ಇದು ಬಂದು ನಾನಿದು ಫಿಶ್ ಕರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಇದು ಏನು ಹೇಳ್ತಾರೆ ಅದಕ್ಕೆ, ಗುಂಡು ಮೆಣಸಿನ್ಕಾಯಿ ಅಂತ ಚಿಕ್ಕದು. ಇದರಲ್ಲಿ ಆ್ಯಕ್ಚುಲಿ ಒಗ್ಗರಣೆ ಹಾಕಿದ್ರೆ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಕೊಂಡೆ. ಆಮೇಲೆ ತುಂಬ ಟೇಸ್ಟಿ ಆಗಿತ್ತು. ನಿಮ್ಗೆ ಯಾರ್ಯಾರಿಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ, ನೀವೆಲ್ಲರೂ ನನ್ನ ವ್ಲಾಗ್ನ ಲೈಕ್ ಮತ್ತು ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.